ನೋಡಮ್ಮ ಸುನೀತಾ, ಈ ಮನೆ ಓನರು ಇವರೇ. ನಾನು ಹಿಂಗೆ ಹೇಳಿದ್ನಲ್ಲ ರಾಧಾ ಅಂತ, ಅವ್ರು ಇವರೇ ನೋಡು. ನೋಡ್ರಾಧಾ, ನಾನು ನಿಂಗೆ ಹೇಳಿದ್ನಲ್ಲ ಒಬ್ಬರು ಬಾಳೆ ಕೇಳ್ಕೊಂಡು ಬಂದಿದ್ರು ಅಂತ, ಅವರು ಬಂದಿದ್ದಾರೆ ನೋಡು. ನೋಡಿ, ನನಗೆ ಈ ಮನೇನ ಯಾರು ಕೊಡೋಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಬಾಡಿಗೆಗೆ ಬರೋಡು ಈ ಮನೇನ ಹೇಗೆ ನೋಡ್ಕೊತಾರೋ ಅಂತ. ಮುನಿಯಮ್ಮಜ್ಜಿ ಹೇಳಿದ್ರು ಅನ್ನೋ ಕಾರಣಕ್ಕೆ ನಿಮಗೆ ಕೊಡೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅಕ್ಕ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೋಬೇಡಿ. ನಾನು ಈ ಮನೇನ ಬಾಡಿಗೆ ಮನೆ ಅಂತಲ್ಲ, ನನ್ನ ಸ್ವಂತ ಮನೆ ಹೇಗೋ ಹಾಗೆ ನೋಡ್ಕೊತೀನಿ ಅಕ್ಕ. ಅದು ಸರಿ, ನೀವು ಯಾವ ಊರಿನವರು? ಇಲ್ಲಿಗೆ ಬಂದಿದ್ದೀರಾ? ಅಕ್ಕ, ನಂದು ತುಮಕೂರು. ನಾವು ಅಲ್ಲೇ ಇದ್ದಿದ್ದು. ನಮ್ಮ ಯಜಮಾನರು ಡಿಪೋ ಕೆಲಸ ಮಾಡ್ತಾರೆ, ಪಕ್ಕದೂರಲ್ಲಿ ಡಿಪೋ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ಶಿಫ್ಟ್ ಆಗ್ಬಿಟ್ರಿ. ನೀವು ತುಮಕೂರಿಂದ ಇಲ್ಲಿವರೆಗೂ ಬಂದ್ರಾ? ಸರಿ ಸರಿ. ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ? ಮಕ್ಕಳೆಲ್ಲ ಇದ್ದಾರಾ? ಇಲ್ಲ ಅಕ್ಕ, ನನಗೆ ಮಕ್ಕಳೆಲ್ಲ ಏನೂ ಇಲ್ಲ. ನನಗೆ ಮದುವೆಯಾಗಿ 5 ವರ್ಷ ಆಗಿದೆ. ನಾವು ಇಷ್ಟು ವರ್ಷ ಅಲ್ಲೇ ಇದ್ವಿ, ಇವಾಗ ಈ ಊರಿಗೆ ಬಂದಿದ್ದೀವಿ. ಎಲ್ಲಿ ನಿಮ್ಮ ಯಜಮಾನರು ಕಾಣಿಸ್ತಾನೆ ಇಲ್ವಲ್ಲ? ಅವರು ಇಲ್ಲೇ ಎಲ್ಲೋ ಇದ್ದರು. ಒಂದು ನಿಮಿಷ ಅಕ್ಕ, ಕರಿತೀರಿ. ಇಲ್ಲಿ ನೋಡಿ, ಒಂದು ನಿಮಿಷ ಬನ್ನಿ ಇಲ್ಲಿ. ಅಕ್ಕ, ಇವ್ರು ನಮ್ಮ ಯಜಮಾನ್ರು. ಇವರು ನಿಮ್ಮ ಯಜಮಾನ್ರಾ? ನಮಸ್ತೆ ಅಮ್ಮ. ನಮಸ್ತೆ ಅಣ್ಣವ್ರೆ. ಅದು ಈ ಮನೇನ ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಬಂದು ಕೇಳಿದ್ರಂತಲ್ಲ, ಅದಕ್ಕೆ ಮುನಿಯಮ್ಮ ಕರ್ಕೊಬಂದರು. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಹೌದಮ್ಮ, ಸರಿ. ಆಗಿದ್ರೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಎಷ್ಟು ಅಂತ ಹೇಳಿದ್ರೆ ನಾನು ಮುಂದಿನ ಮಾತುಕತೆ ಆಡ್ತೀನಿ. ನೋಡಿ ಅಣ್ಣವ್ರೆ, ನನಗೆ ಮೊದಲನೇದಾಗಿ ಈ ಮನೆ ಬಾಡಿಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಖಾಲಿ ಇದ್ದರೆ ಸುಮ್ಮನೆ ಧೂಳು ತುಂಬಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಕೊಡ್ತಾಯಿದ್ದೀನಿ. ಹಾಗಾಗಿ ಅಡ್ವಾನ್ಸ್ ಎಲ್ಲ ಏನು ಬೇಡ, ಬಾಡಿಗೆ ನನಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಸಾಕು. ಹೌದಮ್ಮ, ಆಯಿತು, ಹಾಗೆ ಆಗಲಿ. ಸುನೀತಾ, ನಾನು ಸ್ವಲ್ಪ ಹೋಗ್ಬಿಟ್ಟು ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀನು ಅವ್ರಿಗೆ ಏನು ಬೇಕಂತ ಮಾಡಿ ಮಾತಾಡಿ ಕಳಿಸು. ದುಡ್ಡು ಅಂದರೆ ಇವಾಗ ಅಡ್ವಾನ್ಸಲ್ಲಿ ಏನೂ ಬೇಡ ಅಂತಿದ್ರಲ್ಲ. ಸರಿ, ಹಾಗಾದರೆ ನನ್ನ ಮನೆ ಸ್ವಲ್ಪ ವಸ್ತುಗಳು ತರಬೇಕಾಗಿದೆ, ತೊಗೊಬಂದ್ಬಿಡ್ತೀನಿ. ಆಯ್ತು ರೀ, ನೀವು ಹೋಗಿ ಬನ್ನಿ. ಅಕ್ಕ ಅಕ್ಕ, ಹಾಂ ಹಾಂ ಹೇಳಿ. ಯಾಕಕ್ಕ ಒಂಥರ ಸೈಲೆಂಟ್ ಆಗಿಬಿಟ್ಟಿಲ್ಲ, ಏನಾಯಿತು? ಅಲ್ಲಮ್ಮ, ನೀನು ನೋಡ್ತಾ ಇದ್ರೆ 22-23 ವರ್ಷ ಹುಡುಗಿ ಥರ ಕಾಣಿಸ್ತಾ ಇದೆಯಾ? ನಿನಗಿಂತ 2 ಪಟ್ಟು ದೊಡ್ಡವ್ರ ವಯಸ್ಸಾಗಿರೋರನ್ನ ಯಾಕೆ ಮದುವೆ ಆಗಿದೆಯಾ? ನಾನು ಇಷ್ಟಿಂದ ಆಗಿದ್ದ ಮದುವೆ ಅಲ್ಲಕ್ಕ, ಇದು ನನ್ನ ಕುಟುಂಬಕ್ಕೋಸ್ಕರ ಆಗಿರೋ ಮದುವೆ. ಅಂದರೆ ನಿನ್ನ ಮಾತು ನಮಗೆ ಅರ್ಥ ಆಗಿಲ್ಲಮ್ಮ. ಪರವಾಗಿಲ್ಲ, ನಿನ್ಗೆ ಹೇಳ್ಕೊಬೇಕು ಅಂತ ಅನ್ಸಿದ್ರೆ ಮಾತ್ರ ಹೇಳ್ಕೊ, ಬಲವಂತ ಎಲ್ಲ ಏನೂ ಇಲ್ಲ. ಅಯ್ಯೋ ಅಮ್ಮ, ಅದರಲ್ಲಿ ಹೇಳ್ಕೊಳಕ್ಕೆ ಏನಿದೆ ಹೇಳಿ. ನಮ್ಮ ಮನೆಯಲ್ಲಿ ತುಂಬ ಸಾಲ ಇತ್ತು. ನನ್ನ ತಮ್ಮ ಓದು ನಿಲ್ಲೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅಪ್ಪ ಅಮ್ಮ ದಿನಾನು ಚಿಂತೆಯಲ್ಲಿದ್ದರು. ಓಹ್, ಅದಕ್ಕೆ ನೀನು ತೀರ್ಮಾನ ತಗೊಂಡ್ಯಾ? ಹೌದು ಅಕ್ಕ, ನನ್ನ ಕನಸುಗಳನ್ನೆಲ್ಲ ಬದಿಗಿಟ್ಟು ನನ್ನ ಕುಟುಂಬದ ನೆಮ್ಮದಿಗೋಸ್ಕರ ಈ ಮದುವೆ ಒಪ್ಕೊಂಡೆ. ನನ್ನ ತಮ್ಮನ ಭವಿಷ್ಯ ಉಳಿದ್ರೆ, ಅಪ್ಪ ಅಮ್ಮ ನೆಮ್ಮದಿಯಾಗಿದ್ದರೆ ನಂಗೆ ಅಷ್ಟು ಸಾಕಾಗಿತ್ತಕ್ಕ. ಅದೆಲ್ಲ ಸರಿಮ್ಮ, ಆದರೆ ನಿನ್ನ ಜೀವನದ ಬಗ್ಗೆ ಒಂದ್ಸರಿ ಆದರೂ ನೀನು ಯೋಚನೆ ಮಾಡಿಲ್ವಾ? ಯೋಚನೆ ಮಾಡಿದೆ ಅಕ್ಕ. ತುಂಬ ರಾತ್ರಿ ನಿದ್ದೆ ಕಳೆದು ಅಳ್ತಿದ್ದೆ. ಆದರೆ ಒಂದಿನ ನನ್ನ ಕನಸುಗಳು ಒಂದು ಕಡೆ, ಇನ್ನೊಂದು ಕಡೆ ನನ್ನ ಕುಟುಂಬ. ಈ ಎರಡರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನನ್ನ ಕನಸು ಸತ್ತೋಗಿತ್ತಕ್ಕ. ನನ್ನ ಕುಟುಂಬನೇ ಗೆದ್ದಿತ್ತು. ನೀಗವ್ರ ಮೇಲೆ ಕೋಪ ಬಂದಿಲ್ವೇನಮ್ಮ? ಹಾಂ, ಮೊದಲಿಗೆ ಬಂದಿತ್ತಕ್ಕ. ಅವ್ರ ಪರಿಸ್ಥಿತಿ ನೋಡಿದ್ಮೇಲೆ ಕೋಪಕ್ಕಿಂತ ನೋವೇ ಹೆಚ್ಚಾಯ್ತು ನನಗೆ. ಹಾಗಾದರೆ ಇವಾಗ ನೀನು ಪಶ್ಚಾತ್ತಾಪ ಪಡ್ತಾ ಇದೆಯಾ? ಪಶ್ಚಾತ್ತಾಪ ಅಂತಲ್ಲ, ಏನೂ ಇಲ್ಲ. ನನ್ನ ತಮ್ಮ ಚೆನ್ನಾಗಿ ಓದಿ ದೊಡ್ಡವನಾಗಿ ನಮ್ಮ ಅಪ್ಪ ಅಮ್ಮ ನಗ್ನಗ್ತಾ ಬದುಕಿದ್ರೆ ನನ್ನ ತ್ಯಾಗಕ್ಕೆ ಅರ್ಥ ಸಿಗುತ್ತಕ್ಕ. ಆವಾಗ ನಾನು ಮಾಡಿದ್ದು ಕೆಲಸಕ್ಕೆ ನನಗೆ ಸಮಾಧಾನ ಸಿಗುತ್ತೆ. ನಿಂತ ತ್ಯಾಗ ಮಾಡೋದಕ್ಕೆ ಎಲ್ಲರ ಕೈಲಿ ಆಗೋದಿಲ್ಲ ಬಿಡಮ್ಮ. ಅಕ್ಕ, ನಾನು ದೊಡ್ಡ ತ್ಯಾಗ ಮಾಡಿದೆ ಅಂತ ನನಗೆ ಯಾವತ್ತೂ ಅನ್ಸೋದಿಲ್ಲ ಅಕ್ಕ. ಒಬ್ಬ ಮಗಳಾಗಿ ನನ್ನ ಕುಟುಂಬಕ್ಕೆ ಏನು ಬೇಕಾಗಿತ್ತಲ್ಲ ಅದಷ್ಟೇ ಮಾಡ್ತೀನಿ ನಾನು. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಇಷ್ಟು ದೊಡ್ಡ ವಯಸ್ಸನ್ನ ಮದುವೆ ಆಗಿದೆಯಲ್ಲ, ನೀನು ಯಾವತ್ತೂ ಭಯ ಆಗಿಲ್ವಾ? ಮೊದಲಿಗೆ ತುಂಬ ಭಯ ಆಗ್ತಾ ಇತ್ತಕ್ಕ. ಆದರೆ ಅವ್ರು ನನ್ನ ಭಯನ ಯಾವತ್ತೂ ಜಾಸ್ತಿ ಮಾಡಿಲ್ಲ. ಅಂದರೆ ಅವ್ರು ಯಾವತ್ತೂ ತನ್ನ ಇಷ್ಟನ ನನ್ನ ಮೇಲೆ ಹೇರಿಲ್ಲ ಅಕ್ಕ. ನಿನಗೆ ಸಮಯ ಬೇಕಾದ್ರೆ ತಗೋ, ನಿನಗೆ ಗೌರವ ಕೊಡೋದು ನನ್ನ ಮೊದಲ ಕರ್ತವ್ಯ ಅಂದರು. ನಿಜನಾ? ಹೌದು ಅಮ್ಮ. ನನ್ನ ಅಪ್ಪ ಅಮ್ಮನ ಅವರು ತಂದೆ ತಾಯಿಗಿಂತ ಹೆಚ್ಚು ನೋಡ್ಕೊತಾರೆ. ನನ್ನ ತಮ್ಮನ ಓದಿನ ಖರ್ಚೆಲ್ಲ ಇವ್ರು ನೋಡ್ಕೊತಾರೆ.
ನಾನು ನಗ್ತರೆ ಅವರು ನಗ್ತಾರೆ, ನಾನು ದುಃಖ ಪಟ್ಟರೆ ಮೊದಲನ್ನು ಸಮಾಧಾನ ಮಾಡೋದೆ ಅವರು. ನೀನು ತುಂಬ ಅದೃಷ್ಟವಂತೆ ಕಣೆ ಅಕ್ಕ. ಅವ್ರ ವಯಸ್ಸು ದೊಡ್ಡದಾಗಿರ್ಬೋದು, ಆದರೆ ಅವ್ರ ಹೃದಯ ಅದಕ್ಕಿಂತ ದೊಡ್ಡದು. ಗಂಡ ಅಂದರೆ ಅಧಿಕಾರ ತೋರಿಸೋನಲ್ಲ ಅಕ್ಕ, ಗೌರವ ಕೊಡೋನು ಅನ್ನೋದನ್ನು ಅವ್ರು ನನಗೆ ಕಲಿಸ್ಕೊಟ್ಟಿದ್ದಾರೆ. ನನ್ನ ಕತೆ ಕೇಳಿ ನಿಮಗೆ ಬೇಜಾರಾಯ್ತೇನೋ? ಚೇಚೆ, ಬೇಜಾರಲ್ಲ, ನನಗೆ ತುಂಬ ಖುಷಿಯಾಯಿತು. ನಿಮ್ಮಿಬ್ಬರು ನೋಡ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಥ್ಯಾಂಕ್ಸ್ ಅಕ್ಕ. ಸರಿ ಅಕ್ಕ, ಈ ಮನೇನ ನೀವೇನು ಇಷ್ಟ ಮಾಡೋಕೋಬೇಡಿ. ನೀವೇಗೆ ಇಟ್ಕೊಂಡಿದ್ರಲ್ಲ ಹೀಗೆ ನಾನು ಇಟ್ಕೋತೀನಿ. ನನಗದ ಮೇಲೆ ಇವಾಗ ನಂಬಿಕೆ ಬಂದಿದೆ ಬಿಡು. ಸರಿ, ಒಂದು ಕೆಲಸ ಮಾಡು, ನೀನು ಒಂದಿನ ನಮ್ಮ ಮನೆಗೆ ಬಾ ಆಯಿತಾ? ಹಾಂ, ನಿಮ್ಮಿಬ್ಬರನ್ನು ಕರ್ಕೊಂಡೇ ಬಾ. ಖಂಡಿತ ಅಕ್ಕ. ಮಿನಿಯಮ್ಮ, ನಡಿ ನಾವಿನ್ನು ಹೋಗೋಣ. ಸರಿ ಅಮ್ಮ. ಸುನೀತಾ, ನಾವಿನ್ನು ಹೋಗಿ ಬರ್ತೀವಿ. ಆಯಿತು ಅಮ್ಮ. ಆವಾಗವಾಗ ಬಂದು ಹೋಗ್ತೀರಿ, ಯಾಕೆಂದರೆ ನನಗೆ ಈ ಊರಿನಲ್ಲಿ ಸದ್ಯಕ್ಕೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಪರಿಚಯದರಿಲ್ಲ, ಹಾಗಾಗಿ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನೀನು ಇವಾಗಷ್ಟೇ ಬಂದಿದೆಯಲ್ಲ, ನಿಮಗೆ ತುಂಬ ಜನ ಗೆಳತಿ ಸಿಗ್ತಾರೆ ಬಿಡಿ ಈ ಊರಲ್ಲಿ, ಸರಿನಾ? ಹಾಂ, ಹಾಗೆ ಆಗಲಿ ಅಮ್ಮ. ಈ ಊರಿನ ಜನ ತುಂಬ ಒಳ್ಳೆಯವರು ಅಂತ ಕಾಣುತ್ತೆ. ನಮ್ಮ ಊರಿನವರಾಗೇ ಇರ್ತಾರೆ. ಮೊದಲೋಗಿ ಮನೆಯಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮನೆ ಬಾಗಿಲು ತುಂಬ ದಿನ ಆಗಿದೆ ಅನ್ಸುತ್ತೆ, ಹಾಕಿ ಧೂಳು ತುಂಬ ಕುತ್ಕೊಬಿಟ್ಟಿದೆ. ಅನು ಅದಕ್ಕೆ ಇದೇನಿದು? ಯಾರಿಲ್ಲ ಮನೆಯಲ್ಲಿ? ನಾ ಇಷ್ಟೊತ್ಕಾಗ ಯಾರು ಬಂದೇ ಇಲ್ವಲ್ಲಪ್ಪ. ಅರೆ ಖುಷಿಯವರು, ಏನು ಇದ್ದಕ್ಕಿದ್ದಂಗೆ ಹಿಂಗೆ ಬಂದ್ಬಿಟ್ಟಿದ್ರಲ್ಲ? ಯಾಕೆ ಸಿದ್ದು ಹಂಗಂತೀನ? ನಾನು ನಿಮ್ಮ ಮನೆಗೆ ಬರಬಾರ್ದ ಏನು? ಅಯ್ಯೋ, ನಾನಿಲ್ಲಿ ಹಾಗಂದೆ, ನಾನು ಹಂಗಲ್ಲ ಅಂದಿದ್ದು. ನೀವು ಮೊನ್ನೆ ಅಷ್ಟೇ ಬಂದು ಹೋಗಿದ್ರಿ ಅಲ್ಲ, ಮತ್ತೆ ಬಂದ್ರಿ ಅಂತ ಹೇಳಿದೆ ಅಷ್ಟೇ, ಬರಬಾರ್ದು ಅಂತೆಲ್ಲ ಏನೂ ಇಲ್ಲಪ್ಪ. ಹೋಗ್ಲಿ ಬಿಡಿ, ನಾನು ಬಂದಿದ್ದು ನಿಮ್ಮನ್ನು ನೋಡೋದಕ್ಕಲ್ಲ, ನಮ್ಮ ಅತ್ತಿಗೆ ನೋಡೋದಕ್ಕೆ. ಅಯ್ಯೋ, ಇವತ್ತು ಯಾರು ಇಲ್ಲ ನಮ್ಮ ಮನೆಯಲ್ಲಿ. ಅನು ಮತ್ತು ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ. ಹೌದಾ? ಮತ್ತೆ ನೀವಿಲ್ಲ ಇದ್ದೀರಾ? ನೀವು ಹೋಗಿಲ್ವಾ? ಯಾಕೆ, ನಿಮಗೆ ದೇವರಂದ್ರೆ ಭಕ್ತಿ ಇಲ್ವಾ ಏನು? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಹೀಗೆ ನಾನು ಹೋಗಿಲ್ಲ. ಹೌದಾ? ಸರಿ, ಹೋಗ್ಲಿ ಬಿಡಿ. ಬನ್ನಿ, ನಾವಿಬ್ಬರೇ ಮಾತಾಡೋಣ. ಹಾಂ, ಏನು ನಾವಿಬ್ಬರು ಮಾತಾಡ್ಬೇಕಾ? ನಾವು ಮಾತಾಡೋಕ್ಕೆ ಏನಿದೆ ಬಿಡಿ, ನಾವೇನು ದೊಡ್ಡೋರಾ? ಅಲ್ಲ, ಚಿಕ್ಕವರೇ, ಅದಕ್ಕೆ ಚಿಕ್ಕ ಚಿಕ್ಕ ವಿಷಯ ಮಾತಾಡೋಣ. ದೊಡ್ಡ ವಿಷಯ ಮಾತಾಡೋದಿಲ್ಲ, ಏನು ಬೇಡ, ಆಯ್ತಾ? ಅಲ್ಲ ರೀ, ನಾವು ಮಾತಾಡೋಕ್ಕೆ ಏನು ವಿಷಯ ಇದೆ ಹೇಳಿ? ಅಯ್ಯೋ, ವಿಷಯ ತಾನೇ, ನಾನು ಹೇಳ್ತೀನಿ, ನೀವು ಕೇಳಿ. ಸರಿ, ನೀವು ಇವಾಗ ಒಂದು ಕ್ವಶನ್ ಕೇಳಿ, ಓಕೆ, ನಾನು ಆನ್ಸರ್ ಕೊಡ್ತೀನಿ. ಆಮೇಲೆ ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಕೊಡಬೇಕು, ಆಯಿತಾ? ನೋಡಿ, ನನಗೆ ಕ್ವಶನು ಆನ್ಸರ್ ಎಲ್ಲ ಗೊತ್ತಾಗಲ್ಲ, ಅದಕ್ಕೆ. ಅಯ್ಯ, ನಿಮಗೆ ಹುಡುಗಿರಂದರೆ ಭಯಗಿಯ ಇದೆ ಹೆಂಗೆ? ಅಂದರೆ ಗರ್ಲ್ಸ್ ಫೋಬಿಯಾ? ಏನ್ರಿ ನೀವೇನು ಹೇಳ್ತೀರಾ? ಹಂಗೆಲ್ಲ ಏನೂ ಇಲ್ಲ. ಅದು ಸರಿ, ಹೋಗಲಿ ಬಿಡಿ. ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾಳಾ? ನೋಡಿ, ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಬಾರ್ದು ನನ್ನನ್ನು. ಅಂದರೆ ಇಲ್ಲ ಅಂತ ಅರ್ಥ ಆಯಿತು. ಸರಿ, ಹೋಗಲಿ ಬಿಡಿ. ನಮ್ಮ ಅನ್ನೋದಕ್ಕೆ ಬಗ್ಗೆ ಹೇಳಿ, ಅವ್ರು ಹೇಗಿರ್ತಾರೆ? ಈ ಥರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ನನ್ನ ತಂಗಿ ತುಂಬ ಒಳ್ಳೆಯವಳು ಅಂತ ಹೇಳೋಕ್ಕೋಗಲ್ಲ, ತುಂಬ ಕೆಟ್ಟವಳು ಅಲ್ಲ. ಅವಳನ್ನ ನೀವು ಹೇಗೆ ನೋಡ್ಕೊತೀರೋ ಅದ್ರ ಮೇಲೆ ಅವಳು ಇರ್ತಾಳೆ. ಯಾಕೆಂದರೆ ನಮ್ಮ ಮಣ್ಣಲ್ಲಿ ಅವಳು ಚಿಕ್ಕವಳು ಎಲ್ಲರಿಗಿಂತಲೂ, ಹಾಗಾಗಿ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. ಅಯ್ಯ, ನೀವು ಹೇಳ್ತಾ ಇದ್ದು ನೋಡ್ತಿದ್ರೆ ನಾವೇ ನಿಮ್ಮ ತಂಗಿನ ಮದುವೆ ಮಾಡ್ಕೊಂಡೋಗಿ ಕಾರ್ಗಿಲ್ ವಿದ್ಯುತ್ ಬೀಳೋ ಥರ ಮಾತಾಡ್ತೀರಪ್ಪ ನೀವು. ಅಯ್ಯೋ, ನಾನು ಹಂಗೆ ಹೇಳಿಲ್ಲ ರೀ. ಹೋಗಿಪ್ಪ, ನಾನು ಏನಂದ್ರೂ ಒಂದು ಹೇಳ್ತೀರ ನೀವು. ವಿಚಾರ ಮಾಡ್ಕೋಬೇಡಿ, ತಮಾಷೆ ಮಾಡಿದೆ. ನೋಡಿ, ನೀವು ನಿಮ್ಮ ತಂಗಿ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡಿ. ನಾನು ನಮ್ಮ ಮನೇಲಿ ಹೇಗಿದ್ದೀನೋ ನಮ್ಮ ಅತ್ತಿಗೆನೂ ಹಾಗೆ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ನೋಡೋಕೆ ಸ್ವಲ್ಪ ಫಾಷನಾಗಿ ಕಾಣಿಸ್ಬೋದು, ಆದರೆ ಅವ್ರು ಯಾವುದೇ ಕಾರಣಕ್ಕೂ ಸೊಸೆಗೆ ಕಾಟ ಕೊಡೋ ವ್ಯಕ್ತಿಗಳಲ್ವೇ ಅಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ ಖುಷಿಯವರೇ, ನನಗದೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಮನೇಲಿ ನೋಡ್ತಿದ್ರೇ ಗೊತ್ತಾಗುತ್ತೆ ನೀವು ಹೇಗೆ ಅಂತ. ನಮ್ಮದೊಂದು ಪುಟ್ಟ ಫ್ಯಾಮಿಲಿ. ಅಪ್ಪ ಅಮ್ಮ ನಾನು ಮತ್ತು ಅಣ್ಣ, ಇಷ್ಟೇ ನನ್ನ ಫ್ಯಾಮಿಲಿನಲ್ಲಿ. ನಮ್ಮ ಅಪ್ಪ ಅಮ್ಮಂಗೆ ನಾನು ಮುದ್ದಿನ ಮಗಳು, ಅಣ್ಣ ಮುದ್ದಿನ ಮಗ. ಸರಿ, ಹೇಳಿ ನೀವು ಹೇಳಿ ನಿಮ್ಮ ಫ್ಯಾಮಿಲಿ ಬಗ್ಗೆ. ನಿಮ್ಮ ಅಪ್ಪ ಅಮ್ಮ ತಂಗಿ ನೀವು, ಇಂದು ಮುದ್ದು ಫ್ಯಾಮಿಲಿ ಅಲ್ವಾ? ಹಾಂ, ಹೌದು, ನಮ್ಮದು ಒಂದು ಫ್ಯಾಮಿಲಿನೇ. ಅಯ್ಯೋ, ಅದ್ಯಾಕ್ರಿ ಅಷ್ಟು ಸೈಲೆಂಟ್ ಆಗಿಬಿಟ್ಟಲ್ಲ ಫ್ಯಾಮಿಲಿ ಅಂದಿದ ತಕ್ಷಣ? ಓಹೋ, ಸಿಸ್ಟರ್ ಸೆಂಟಿಮೆಂಟಾ? ನಿಮ್ಮ ತಂಗಿ ನಮ್ಮ ಮನೆಗೆ ಬಂದರೆ ನಿಮಗೆ ಬೇಜಾರಾಗುತ್ತಂತನಾ? ಒಂದು ಕೆಲಸ ಮಾಡಿ,
ನೀವೇ ಮದುವೆ ಮಾಡ್ಕೊಂಬಿಡಿ. ರೀ ಏನ್ರಿ ನೀವು ಏನೋ ಮಾತಾಡ್ತೀರಪ್ಪ. ಸದ್ಯಕ್ಕೆ ನಂಗೆ ಮದುವೆ ಆಗೋ ಐಡಿಯಾ ಎಲ್ಲ ಏನಿಲ್ಲ. ಹಾಂ, ಎಲ್ಲರೂ ಹೀಗೆ ಹೇಳೋದು. ಅದೇ ಒಂದು ಹುಡುಗಿ ಕಣ್ಣಿಗೆ ಬಿದ್ದರೆ ಎಲ್ಲ ಮರ್ತೋಗ್ಬಿಡ್ತಾರೆ. ಈ ಹುಡುಗರ ಬುದ್ಧಿ ನನಗೆ ಗೊತ್ತಿಲ್ವಾ? ಅಪ್ಪಪ್ಪ ಏನ್ರಿ ನೀವು ಇಷ್ಟೊಂದು ಮಾತಾಡ್ತೀರಲ್ಲ. ನೋಡೋಕೆ ಕುಳ್ಳಿಗಿದ್ರು ಮಾತ್ಗೇನು ಕಡಿಮೆ ಇಲ್ಲ ನೀವು. ನೋಡಿ, ನೀವು ನನಗೆ ಏನು ಬೇಕಾದ್ರೂ ಅನ್ನಿ, ಕುಳ್ಳಿಗಿತ್ತಂತ ಮಾತಾಡ್ಬೇಡಿ. ನನಗೆ ತುಂಬ ಕೆಟ್ಟ ಕೋಪ ಬರುತ್ತೆ. ಕನ್ನಡದಲ್ಲಿ ನನಗಿಷ್ಟ ಇಲ್ಲದಿರೋ ಒಂದೇ ಒಂದು ಪದ ಅಂದರೆ ಈ ಕುಳ್ಳಿ. ಅಲ್ಲ ರೀ, ಕುಳ್ಳಕ್ಕಿರೋರನ್ನ ಕುಳ್ಳಿ ಅಂದೆ ಮತ್ತೇನು ಕರೆಯೋದು? ನಿನ್ನ ಮುಂದೆ ನಾನು ನಿಮ್ಮನ್ನು ಕುಳ್ಳಿ ಅಂತಲೇ ಕರೆಯೋದು. ಏನು ಮಾಡ್ತೀರಾ ನೋಡಿ, ನಿಮಗೆ ಲಾಸ್ಟ್ ಹೇಳ್ತಿದ್ದೀನಿ ನಾನು. ಇನ್ನೊಂದ್ಸಲ ನನ್ನ ಕುಳ್ಳಿ ಅಂತ ಕರೆದ್ರೆ ನೋಡ್ಕೊಳ್ಳಿ ಆಮೇಲೆ. ಆಯ್ತು ಬಿಡ್ರಿ, ಹೋಗ್ಲಿ. ಇನ್ನು ಮುಂದೆ ನಮ್ಮನ್ನ ಕುಳ್ಳಿ ಅಂತ ಕರೆಯಲ್ಲ, ಆಯ್ತಾ ಕುಳ್ಳಿ? ಅಯ್ಯೋ ಸುಮ್ಮಿಡ್ರಿ. ಹಾಂ, ಹಾಗೆ ಬನ್ನಿ ದಾರಿಗೆ. ಸರಿ, ನಾನೀಗ ಹೋಗ್ತೀನಿ. ಆಂಟಿ ಬಂದಮೇಲೆ ಹೇಳಿ ನಾನು ಬಂದಿದ್ದೆ ಅಂತ. ಹಾಗೆ ನಮ್ಮ ಅತ್ತಿಗೂ ಹೇಳ್ಬಿಡಿ. ಸರಿ. ಯಪ್ಪ, ಈ ಹುಡುಗಿ ಎಷ್ಟು ಮಾತಾಡುತ್ತೆ. ಏನ್ರಿ ಅದು? ನಾನು ಹೋದ್ಮೇಲೆ ಬೈಕೋತಾರ ಆಗಿದೆ ಅಣ್ಣ. ಹಾಂ